ಕ್ವಾಡಿ ಗ್ವಾಪುರ ಮುರಿದು ಬಿದ್ದಾವ ಛತ್ರ ಚಾಮರ ಬೋಳು ಬೊಕ್ಕಸ ಬಾಳು ತತ್ತರ ಆಳು ಮಂದಿಯ ಕೊಳ್ಳು ಅಬ್ಬರ ನೀತಿಯ ಸತ್ತು ಹೋದ ನೆಲದಿ ಒಂದದ ಅರಮನೆಯೇ ನೀತಿಯ ಸತ್ತು ಹೋದ ನೆಲದಿ ಒಂದದ ಅರಮನೆ ಪ್ರೀತಿಯ ಹೊತ್ತು ಬೀಳೋ ಭಯದಿ ನಿಂತದ ಅರಮನೆಯೇ ಪ್ರೀತಿಯ ಹೊತ್ತು ಬೀಳೋ ಭಯದಿ ನಿಂತದ ಅರಮನೆ ಅರಿವಿನ ಕಣ್ಣ ಮೊರೆಗೆ ಹರಿದ ಕುರುಡು ಅರಮನೆ ಅರಿವಿನ ಕಣ್ಣ ಮೊರೆಗೆ ಹರಿದ ಕುರುಡು ಅರಮನೆ ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ ಬಿರುಕು ಬಿಟ್ಟಾವ ಕ್ವಾಡಿ ಗ್ವಾಪುರ ಕ್ವಾಡಿ ಗ್ವಾಪುರ ಮುರಿದು ಬಿದ್ದಾವ ಛತ್ರ ಚಾಮರ ಛತ್ರ ಚಾಮರ ತಿರುಗಿ ಬಂದದ ಧರೆಗೆ ದ್ವಾಪರ ತಿರುಗು ಕಾಲದ ತೇರಿನ ಥರ ದೊರೆಗಳಾಟಕ್ಕೆ ವರಸೆ ಸಾವಿರ ನೂರು ದೊರೆಗಳು ಯಾರು ಜನಪರ ಹಸಿದಾಗ ನುಂಗೀತೆ ಹಸಿ ಸುಳ್ಳೆ ಸತ್ಯವಾ ಬದುಕಲ್ಲಿ ಬೆರೆತಿಹುದು ಭ್ರಮೆಯಾಗ ವಾಸ್ತವ ಅಧಿಕಾರ ಅಭಿಮಾನ ಅತಿಯಾಸೆ ಹುತ್ತದಾಗ ಗತಿಸುತ್ತಾಗತ ಕಾಲ ಕಥೆಯಾಗಿದೆ ಕಾಲದ ಉರುಳ ಕೊರಳಿಗೆ ಬಿಗಿದು ರೂಸಿದ ಅರಮನೆ ತಾಳವ ಹೊಸೆದು ನಾಳಿನ ದೆಸೆಯೇ ಮಾಸಿದ ಅರಮನೆ ಬೆಳ್ಳಾನ ತಲೆಯ ಬಾಗಿದ ಡೂಗು ಬೆನ್ನಿನ ಅರಮನೆ ಸುಳ್ಳೆ ತಳುಕು ತೋರಿ ಬೀಗೋ ಪೊಳ್ಳಿನ ಅರಮನೆ ಅರಿವಿನ ಕಣ್ಣ ಮೊರೆಗೆ ಹರಿದ ಕುರುಡು ಅರಮನೆ ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ ಅರಿವಿನ ಕಣ್ಣ ಮೊರೆಗೆ ಹರಿದ ಕುರುಡು ಅರಮನೆ ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ ಏನಕ್ಕ ಈ ವರ್ಷ ಹೋಗ್ಲಿಲ್ಲ ನೀನು ತವ್ರ ಮನೆಗೆ ಗೌರಿ ಹಬ್ಬಕ್ಕೆ? ತವ್ರ ಮನೆ ಗಂಡನ ಮನೆ ಎರಡು ಒಂದೇ ಆಗ್ಬಿಟ್ಟತವ ನನಗೆ. ರಾತ್ರಿ ಹೊತ್ತು ಮಾವ ನೀನು ಬಿಟ್ಟಿರೋ ಅಂತ ಕಾಣ್ತತಿ. ಸರ್ಗೀಗ ಕಟ್ಕೊಂಡು ಹೋದ್ರಾತ್ ಬಿಡು. ಮಾಡ್ರವ ಮಾಡ್ರಿ, ತಮಾಷೆ ಮಾಡ್ರಿ. ಮೂಗ್ ಬಸ್ವನ್ ಕಟ್ಕೊಂಡು ನನ್ನ ಕಷ್ಟ ನಿಮ್ಗೇನು ಗೊತ್ತಾಗಬೇಕು? ಇರು ಅನ್ನಲ್ಲ ಹೋಗು ಅನ್ನಲ್ಲ ನನ್ನ ಗಂಡ. ಅದೇನು ನನ್ನ ಮೇಲೆ ಮನಸ್ಸು ಇಲ್ಲ, ನಾನಿಲ್ಲ ಅಂದ್ರೆ ತನಗೆ ಮಾಡಾಕೋರು ಯಾರೂ ಇಲ್ಲ ಅನ್ನೋ ಹೆದರಿಕೆನೋ ಗೊತ್ತಿಲ್ಲ. ಆದರೂ ಇದೊಂಥರ ಚೆನ್ನಾಗೈತೆ ನೋಡವ. ಇಷ್ಟು ವರ್ಷ ಆದರೂ ನಿಮ್ಮ ಮಾವಿಗೆ ನನ್ನ ಮೇಲೆ ಸಿಟ್ಟು ಸೆಡವು ಇನ್ನೂ ಬಂದಿಲ್ಲ ನೋಡು. ಹೌದು ಬಿಡಕ್ಕ, ಮಾವ ದೇವ್ರಂತವ್ರು. ನನ್ನ ಗಂಡನೂ ಅದಾನ, ಗಂಡಲ್ಲ ಗುಂಡ. ತಿನ್ನೋದು, ಪಾಳು ಮನೆಗೆ ಹೋಗಿ ಜೂಜಾಡೋದು ಇಷ್ಟೇ. ಆಡಬೇಡ ಅಂದ್ರೆ ದನಕ್ಕೊದ್ದಂಗೆ ಒದಿತಾನ, ಮನೆ ಕಿತ್ತು ಹೋಗಂಗ ಬೈದಾಡ್ತಾನ. ಅದಕ್ಕೆ ನಾವನ್ನ ಬಿಟ್ಬಿಟ್ಟಿನಿ. ಎತ್ತಾಗಾರು ಸತ್ರ ಸಾಯ್ವಲ್ ಯಾಕಂತ ಹೇಳ್ಬಿಟ್ಟು ಕೇಳೋರಿಗೆ ಹೇಳ್ಬೋದಕ್ಕ. ಕೇಳಿಸ್ಕೊಂಡು ಕೇಳಾರ್ದಂಗೆ ಹೋದವ್ರಿಗೆ ಏನು ಹೇಳೋದು ಹೇಳಿ ಶಿವಕ್ಕ? ನಿನಗ ನಮ್ಮಂಥ ಯಾವ ಕಷ್ಟನೂ ಇಲ್ಲ ನೋಡು. ಓಬಯ್ಯ ಮಾವ ಮಾತು ಆಡಂಗಿಲ್ಲ, ಕೈ ಎತ್ತಂಗಿಲ್ಲ. ಎಲ್ಲ ಅವ್ರವ್ರು ಪಡ್ಕೊಂಬಂದಿರೋದು ಬಿಡವ. ಪ್ರಪಂಚದಾಟ ಗೊತ್ತಿಲ್ಲ ಅಂದರು ನಮ್ಮ ಮಾತಕ್ಕೆ ತಾನಾಯಿತು, ಅರಮನೆ ಕೆಲಸ ಆಯಿತು ಅಂತ ಇದ್ಬಿಡ್ತಾನೆ. ಮನೆಗೆ ನಾನು ಮಾಡಿದ ಉಂಡು ಕಣ್ ತುಂಬ ನಿದ್ದೆ ಮಾಡ್ತಾನೆ, ಗೊರಕೆ ಹೊಡ್ಕೊಂಡು. ಅಷ್ಟಿದ್ರೆ ಪಾಡಿರ್ತಾನೆ ನೋಡವ. ಒಂದಿನ ನನ್ನ ಮನೆಯಾಗಿಲ್ಲ ಅಂತಂದ್ರೆ ಪರದಾಡ್ತಾನೆ. ಅದಕ್ಕೆ ಹಬ್ಬ ಹರಿದಿನ ಅಂತ ಬಂದ್ರೆ ನಾನು ತವ್ರ ಮನೆಗೆ ಹೋಗಂಗಿಲ್ಲ. ನಸಿಗ್ಲಿಗೆ ಹೋಗಿ ಅಪ್ಪ ಅವ್ವ ಅಕ್ಕ ಮಾವಾರು ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಡು ಕತ್ಲು ಮೂಡೋದ್ರೊಳಗೆ ಬಂದ್ಬಿಡ್ತೀನಿ ನೋಡು. ಭಾಳ ಪುಣ್ಯ ಮಾಡಿದ್ದ ನೀನು ನೋಡಕ್ಕ. ಓಬಯ್ಯ ನಿನ್ನ ಮದುವೆ ಆಗಕ್ಕ. ಪುಣ್ಯ ನಂದವ, ಎಲ್ಲ ಜಗಳೂರಪ್ಪನ ದಯೆ. ಅಲ್ಲಿ ನೋಡು ಎಷ್ಟು ಚೆನ್ನಾಗಿ ಕಾಣಕತ್ತಾಳ ಗೌರಮ್ಮ ತಾಯಿ. ಬರ್ರಿ.
ಗೌರಿ ಹಬ್ಬ ಅಂತ ಊರ್ನಾಗಿರೋ ಹೆಣ್ಮಕ್ಳೆಲ್ಲ ತವ್ರ ಮನೆಗೆ ಹೋಗಿ ಹಬ್ಬ ಮಾಡಕತ್ತಾರ. ನಾವೇನು ಪಾಪ ಮಾಡಿದ್ವಿ? ಪಾಪ ಗೀಪ ಅನ್ನಬಾರ್ದು, ಮುಂದ್ಲ ವರ್ಷ ಹೋಗಿ ಬರು ಅಂತ ಬಿಡು. ಹಿಂದಿನ ವರ್ಷನೂ ಹಿಂಗ ಅಂದಿದ್ಲು. ಹೌದು, ಅವರಿಗೂ ಅವಾಗ ಮೈಪಾಡಿರ್ಲಿಲ್ಲ. ಈಗ ಮದ್ದು ಮಾಡಿಸ್ಕೊಂಡು ಬಂದಾರಲ್ಲ, ಇನ್ಮೇಲೆ ನಾವು ಯಾವಾಗ ಬೇಕಂದ್ರೂ ನಮ್ಮ ತವ್ರ ಮನೆಗೆ ಹೋಗಿ ಬರ್ಬೋದು ಬಿಡು. ನೀನು ಹೇಳ್ದಂಗ ಆಗಲಿ. ಎಲ್ಲ ಸರಿ ಆಗ್ತತಿ. ಮೆರೆದಾಟ ಇನ್ನೊಬ್ಬರ ಜೀವ ಕಳಿಬಾರ್ದು. ಇವ್ರೇನು ತುಸ ಮೆರೆದಾರ? ಯಾರಾನ ಏನಾರ ಹೇಳಿದ್ರೆ ಸಾಕು, ಸೇನಾಧಿಪತಿಗಳೇ ಅಮಾತ್ಯರೇ ಅಂತ ಇವ್ನ ಹೊಡೆದಾಕ್ರಿ, ಇವ್ನ ಗುಡಿಸ್ಲಿಗೆ ಬೆಂಕಿ ಇಕ್ರಿ, ಇವ್ನ ಹೊಲ ಕಿತ್ಕೊಳ್ರಿ ಅಂತ ಅಂದು ಕಡೆಗೆ ಆ ಬಡವ್ರ ಶಾಪ ತಟ್ಟಿ ಈಗ ನಮ್ಮ ಗತಿ ಏನಾಗೈತೆ ನೋಡ್ರಿ. ಬಡವರಾದವರು ನಡ ಬಗ್ಸಿ ನಡಿಬೇಕು, ಇಲ್ದಿದ್ರ ಸುಮಾಕ್ ಬಿಡ್ತಾರ ಸಾವ್ಕಾರರು. ಇವಾಗೆ ಕುಂಪಡಿ ಮುಂದೆ ನಾವು ಬಡವ್ರೆ. ಸುಣ್ಣ ಬಣ್ಣ ಮಾಸ್ ಹೋಗೈತಿ, ಗ್ವಾಡಿಗಳು ಬಿರುಕು ಬಿಟ್ಕೊಳಕತ್ತವ. ಒಂದು ಮಳೆ ಬಂದ್ರೆ ಬೀಳಂಗೈತಿ ಅವ್ರ ಮನೆ. ನಾ ಕಾಸು ಕೊಟ್ಟು ಎಲ್ಲದನ್ನು ಒಂದೇ ಸಲ ಸರಿ ಮಾಡ್ಕೊಳಕ್ಕಾಗ್ವಲ್ದು ನಮ್ಮವ್ರಿಗಂದ್ರೆ ಇದಕ್ಕಿಂತ ಬರ್ತಾನೆ ಇನ್ನೇನು ಬರೋದೈತಿ? ಇನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋ ಮನ್ಸೇ ಇಲ್ಲ ಈ ಅರಮನೆಗೆ. ಅದೇನು ಈ ಪೀಳಿಗೆ ಹಿಂಗೈತೋ ಇಲ್ಲ ಈ ಮನೆ ತನಕ ಯಾರನ್ನ ಶಾಪ ಗೀಪ ಕೊಟ್ಟಾರೋ ಏನೋ, ಅದಕ್ಕೆ ಈ ಅರಮನೆ ಬೀಳಕತ್ತೈತಿ. ನೋಡ್ರಿ, ಯಾರಾಣ ಇಷ್ಟು ಮಾಸಿರ ಸೀರೆ ಉಟ್ಕೊಂತಾರ, ಒಂದೊಂದ್ ಕಡೆ ಹಿಡಿದ್ರೆ ಇನ್ನೊಂದ್ ಕಡೆ ಹರಿತೈತಿ. ಛೆ, ನೂಲೆಲ್ಲ ಪುಡಿ ಪುಡಿಯಾಗಿ ಉದುರ್ತೈತಿ. ನಮ್ಮ 5ನೇ ಮುತ್ತಾತ 300 ವರ್ಷದಿಂದ ಕಟ್ಸಿರೋ ಮನಿ ಈಗಲೂ 100 ಸಿಡ್ಲು ಬಡಿದ್ರು ಕಮಕ್ ಕಿಮ್ಮಕ್ಕಂದ ಹಂಗ ನಿಂತೈತವ. ಈ ಮನಿನ ಅರಮನೆ ಅಂತ ಹೆಸರುಗಷ್ಟೇ ಅನ್ಬೇಕು. ಇದ್ರಾಗೂ ಶಕ್ತಿ ಇಲ್ಲ, ಇದ್ರ ದೊರೆಯಾಗೂ ಶಕ್ತಿ ಇಲ್ಲ. ಪಾಪ ಪಾಪ ಯಾರ್ದು ಪಾಪ? ಅವ್ರದ್ದು ಪಾಪ. ರಾಜರಾಗ್ಬಿಟ್ರ ಏನು ಕೋಡ್ ಬರ್ತದ? ಯಾಕೆ ಬೇಕಿತ್ತು 5 ಹೆಂಡ್ರುಗಳು? ಎಲ್ಲ ನೆಟ್ಟಿಗಿದ್ದಿದ್ರ ಇಡೀ ಊರನ್ನೇ ಮದುವೆ ಆಗ್ತಿದ್ದ ನಮ್ಮ ಮಾತ. ಅಲ್ಲ ಅಕ್ಕ, ದೇವ್ರಂತ ನಿನ್ನಂತ ಆಕಿ ಇದ್ದು ನಮ್ಮನ್ನೆಲ್ಲ ಕಟ್ಕೊಂಡು ಬಂದು ನೀನಿಗೆ ಈ ಮನೆಗೆ ಮೂಲ ಮಾಡಿದ್ನಲ್ಲ, ಅದು ಪಾಪ. ಏನೋ ನೀನೇನೋ ಒಳ್ಳಾಕಿ ಸರಿ, ಇಲ್ಲಾಂದ್ರ ನಮ್ಮ ಗತಿ ಏನಾಗ್ತಿತ್ತು? ನನಗೇನೋ ನಿನ್ನ ಶಾಪನೇ ಆತುಗ ಮೂಲ ವ್ಯಾಧಿಯಾಗಿ ತಟ್ಟೈತಿ ಅನ್ನಿಸ್ತತಿ. ಜೊತೆಗೆ ಇದು ಇಲ್ಲಿಗೆ ನಿಲ್ಲಂಗಿಲ್ಲ ಅನ್ನಿಸ್ತತಿ. ಹಂಗನ್ಬಾರ್ದು. ಅವ್ರೇನೇ ಮಾಡಿದ್ರು ನಮ್ಮ ದೇವ್ರು. ದೇವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಬೇಕು. ತನಿಗೋಸ್ಕರ ಬೇರೆಯವ್ರಿಗೆ ಕಷ್ಟ ಕೊಡೋರ್ನ ದೇವ್ರು ಅನ್ನಕ್ಕಾಗಲ್ಲ. ಕರೆ ಹೇಳ್ದೆ ನೋಡಿ ಚೆಲ್ವಿ. ಪರಂಗಿ ಗಂಡಸ್ರಾಗ ಒಬ್ರಿಗೂ ಒಬ್ರಾಕಿ ಹೆಂಡ್ರಂತೆ, ಈ ಕುಡ್ಲಿಗೆ ಆಗಿರೋ ಎಡ್ವರ್ಡ್ಗೂ ಒಬ್ಬಾಕಿ ಅಂತಿ. ಅಲ್ಲ, ಅಂತ ಪರದೇಶಗಳೇ ಒಂದೊಂದು ಕಟ್ಕೊಂಡು ಸುಮ್ಮನಾಗವ. ಇನ್ನು ನಮ್ಮವಕ್ಕೆ ಏನಾಗದೆ ಅಂತೀನಿ. ಆತ ಬಿಟ್ಮೇಲೆ ಆಕಿ ಬ್ಯಾರತನ್ ಮದ್ವೆ ಆಗ್ಬೋದಂತ. ಇವೆಲ್ಲ ಇಲ್ಲ ಆಗ ಮಾತಲ್ ಬಿಡು. ಆಗೋ ಮಾತೇ ಇಲ್ಲ. ಸಿಕ್ಕದ್ ಸಿಗ್ಲಿ ಅಂತ ಬಾಯ್ ಬಿಟ್ಕೊಂಡು ಕುಂದಿರ್ತಾರ ಈ ಗಂಡಸ್ರು. ನಮ್ಮವ್ರು ಕಟ್ಕೊಂಡಿರೋದು ಅಷ್ಟೇ ಲೆಕ್ಕ ಐತಿ. ಇಟ್ಕೊಂಡಿರೋದು ಲೆಕ್ಕ ಮಾಡಿದ್ರ ಎಷ್ಟು ಅಕ್ಕವೋ ಏನೋ. ಹೋಗ್ಲಿ ಬಿಡ್ರಿ, ಎಷ್ಟಂತ ಮಾತಾಡ್ತೀರಿ? ಮಾತಾಡಿದ್ರೆ ಕಮ್ಮಿ ಆಗಲ್ಲ ಹೆಂಗಸರ ಕರ್ಮ. ಯವ್ವ, ನನ್ನ ಗಂಡ ಕರೆಯಕತ್ತೇನೆವ್ವ. ಅಕ್ಕೋ, ನೀನ್ ಮೊದಲನಾಕಿ ಅಂತ ನಮ್ಮ ಎಲ್ರು ಯಜಮಾನ್ರು ಮಾತಿಗೆ ನಿನ್ನ ಹೆಸರು ನೆನ್ಸ್ಕೊಂತಾರಷ್ಟೇ. ಅವ್ರು ಕರ್ದಾಗೆಲ್ಲ ನೀನೇ ಹೋಗ್ಬೇಕಂತೇನಿಲ್ಲ. ಬೆಳಗಿಂದ ದಂಡಿದ್ದಿ, ಆರಾಮಿರು. ಅದೇನಂತ ನಾನು ನೋಡ್ಕೊಂಬರ್ತೀನಿ. ಸಣ್ಣಾಕಿ ಅಂತ ನನ್ನ ಮ್ಯಾಲೆ ಜೀವನ ಇಟ್ಕೊಂಡಾರ. ಈಗ ನಾನು ಹೋಗ್ತಿದ್ದಂಗ ಬ್ಯಾಣಿಗೇನಿ ಎಲ್ಲ ಮರ್ತು ಹೆಂಗೆ ಕುಡ್ಕೊಂಡು ಬರ್ತಿರ್ತಾರೆ ನೋಡಿ. ಮೊದಲಿಂದ ಇರೋ ನಾಲ್ಗೆಗಿಂತ ಆಮ್ಯಾಗ ಬಂದಿರೋ ಹಲ್ಲು ನಾನೇ ಜೋರು, ನಂದೇ ಜೋರು ಅಂತ ಮೆರೆತಿರ್ತಾವಂತ. ಮೆರೆದವರೆಲ್ಲ ಉದುರ್ಲೇಬೇಕು, ಅವು ಹಲ್ಲಾಗ್ಲಿ ಮನುಷ್ಯರಾಗ್ಲಿ. ಏನಂತಿ ಅಕ್ಕ? ಎಲ್ಲರೂ ನಮ್ಮೋರೆ ಬಿಡ್ರಿ, ಕೆಲಸ ನೋಡ್ರಿ. ಅಕ್ಕ, ರಾತ್ರಿ ಸರಿ ಹೋದ್ಮೇಲೆ ಎಲ್ಲ ನಮ್ಮ ದೇಸಿ ಬದಲಾಗ್ಬೋದಲ್ಲ? ಹೌದವ. ನಮ್ಗೆಲ್ಲ ಒಂದ್ ದಿಸಗಳನ್ನ ಕಾಣಿಸಪ್ಪ ದೇವ್ರ. ಯಾರದಿರಲ್ಲಿ? ನಾನ್ರಿ ಚೆಲ್ವಿ. ಚೆಲ್ವಿ ಬೀಸಣಿಗೆ ತಗೊಂಡು ಸ್ವಲ್ಪ ಗಾಳಿ ಬೀಸ. ಈ ಸೆಕೆ ತಡೆಯಕ್ಕೆ ಆಗೋಲ್ದು. ತಡ್ರಿ, ಯಾವ್ದು ಹೆಗ್ನ ಸತ್ ಬಿದ್ದೈತಿ. ಹೇ ಬಾರ, ಏನ್ ಮಾಡಕತ್ತಿ? ಬಾ.
ಹೆಗ್ಣ ಯಾವ ಮೂಲೆ ಸತ್ ಬಿದ್ದೈತಿ, ಎಲ್ಲಿ ನೀ ವಾಸನೆ ಬರ್ತೈತಿ? ಲೇ ವಾಸನೆ ಬರ್ತಿರೋ ಮೂಲಿ ಇದ ಸ್ವಲ್ಪ ನೋಡಿ ಗಾಳಿ ಸಲೇ. ಅಯ್ಯೋ ಯವ್ವ, ಅರಮನ್ಯಾಗ 5 ಜನ ಅವರ ಒಬ್ರು ಕೆಲ್ಸಕ್ಕೆ ಬರುವಲ್ರು ಯವ್ವ. ಏನೇ ರಾಜರು ಕುಣ್ಕೊಂಡು ಬರ್ತಾರೆ ಅಂತ ಹೋದೆ, ಈಗ ನೀನೇ ಕುಣ್ಕೊಂಡು ಬರ್ತಿದ್ದಿ, ಏನಾಯ್ತು? ಆತ ಬಂದು ನನ್ನ ಕಾರ್ ಹಿಡ್ಕೊಂಡ್ರು, ನಾನು ಹತ್ರ ಹೋಗಲ್ಲ. ಆತ್ ಬಿಡು, ನಾನು ಹೋಗ್ತೀನಿ. धागे न तिनक धिन धागे न तिनक धिन धागे न तिनक धिन. ಅಯ್ಯಯ್ಯವ್ವ! ಮುತ್ತೈದಿ ಅಂದ್ರೆ ಗೌರಮ್ಮ ತಾಯಿ. ಶಿವನೇ ಶಂಕರ, ಇಂಥ ಚಂದನ ಹೆಂಡತಿ ಪಡೆಯಕ್ಕೆ ನೀನು ಪುಣ್ಯ ಮಾಡಿದ್ದಪ್ಪು. ಅವ್ವ ಗೌರಮ್ಮ ತಾಯಿ, ನನ್ನ ಕಣ್ಣೇ ದೃಷ್ಟಿ ಆಗಂಗೈತಲ್ಲವ ನಿನಗೆ. ಗೌರಮ್ಮಂಗೆ ಹೆಂಗೆ ಅಲಂಕಾರ ಮಾಡ್ಯಾರ ಗೊತ್ತಾ? ನನ್ನ ಕಣ್ಣೇ ದೃಷ್ಟಿ ಆಗಂಗಿದ್ದು. ದೀಪದ ಬೆಳಕಲ್ಲಿ ದೇವಿ ನೋಡೋದೇ ಪುಣ್ಯ. ಹೆಣ್ಮಕ್ಳೆಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ಕಲಕಲ ಅನ್ಕೊಂಡು ನಕ್ಕೊಂತ ಹೋಗ್ತಿದ್ರೆ ಅದನ್ನ ನೋಡೋಕ್ಕೆ 100 ಕಣ್ಣು ಬೇಕು ಅನ್ನಿಸ್ತಿತ್ತು. ಯಾಕೆ ಸಪ್ಪಕ್ಕೆ ಕುಂತಿಯಲ್ಲ, ಏನಾಯ್ತು? ನಾ ಯಾವಾಗೂ ಹಿಂಗ ಇರೋದು. ಹೊಸದೇನೈತಿ? ಸುಳ್ಳು ಪಳ್ಳು ಹೇಳಕ್ಕೆ ಯಾವಾಗ ಕಲ್ಕಂಡೆ? ಜಗ್ಲಿ ಕರೆ ಹೇಳ. ನಿನ್ನ ಮಡ್ಲಾಗ ಒಂದು ಕೂಸಿದ್ದಿದ್ರೆ ನೀ ಇನ್ನೂ ನಕ್ಕೆಂತ ಇರ್ತಿದ್ಯೋ ಇಲ್ಲೋ? ಮಡ್ಲಾಗಲ್ಲ, ಬಗ್ಲಾಗೆ ಐತೆ ಕೂಸು. ನೀನ ಅದಿ ನನ್ನ ಮೊದಲು ಕೂಸು, ನನಗಿಂತ ದೊಡ್ಡ ಕೂಸು. ನಾನು ಕಟ್ಕೊಂಡು ಏನು ಸುಖ ಉಂಡೆ ನೀನು? ಯಾಕೆ ಏನೇನೋ ಮಾತಾಡತ್ತೀಯಲ್ಲ? ಕೇಳಿದ್ದಕ್ಕಷ್ಟ ತಿರುಗಿ ಹೇಳು. ನಿನಗೆ ಬೇಕಾಗಿರೋದನ್ನೇ ನನಗೆ ಹೇಳೋಕ್ಕಾಗಲ್ಲ. ನನಗೇನು ಅನಿಸ್ತತೋ ಅದನ್ನೇ ನಾ ಹೇಳೋದು, ಕರೆನಾ ಹೇಳೋದು. ನನಗೆ ಮೊದಲು ನೀನು, ಆಮೇಲೆ ಕೂಸು ಗೀಸು ಎಲ್ಲ. ಈ ಆತ್ಮ ಏನ ಪುಣ್ಯ ಮಾಡಿದ್ದಕ್ಕ ನನಗೆ ನೀನು ಸಿಕ್ಕಿರೋದು. ನೀನು ಒಳ್ಳೆತಲ್ಲ, ನೀನು ನೆಟ್ಟಗಿಲ್ಲ, ನನ್ನನ್ನು ಬಾಳಿಸ್ತಿಲ್ಲ, ಗಳಿಗೆಗೂ ಕೊಲ್ಲಾಕತ್ತಿ ಅಂತಿದ್ರೆ ನಾನು ಯೋಚನೆ ಮಾಡಬೇಕು. ಏನ ಮನೆ ಚಿಂತೆ ಹಜ್ಗಣಲ್ಲ, ಅದೇನು ಮಾಡೋದು? ಅಷ್ಟು ಕುಂದುಕೊರತೆ ಇಲ್ಲ ಅಂದರೆ ನಾನು ಮೈಗಳ್ಳಿ ಆಗ್ಬಿಡ್ತೀನಿ. ನೀನು ಮಕ್ಕಳು ಚಿಂತೆ ಬಿಟ್ಟು ನಕ್ಕಂತ ಇರಪ್ಪ ಯಜಮಾನ. ಇವತ್ತಲ್ಲ ನಾಳೆ ನಮ್ಮಪ್ಪ ಜಗಳೂರಪ್ಪ ಕಣ್ಣು ಬಿಟ್ಟು ಕೊಟ್ಟೆ ಕೊಡ್ತಾನೆ. ನನ್ನ ಹೊಟ್ಟೆಯಾಗ ಹುಟ್ಟ ಮಕ್ಕಳನ್ನೆಲ್ಲ ನಿನ್ನ ರೂಪದಾಗ ಕಾಣಕತ್ತೀನಿ. ನಾನು ಮಕ್ಕಳು ಒಂದೇ ಅಲ್ಲ,
ನನಗೂ ಗೊತ್ತೈತೆ ಮಕ್ಕಳು ಅಪ್ಪ ಅವ್ವ ಅಂದಾಗ ಮಂದಿ ಎಷ್ಟು ಸಂತೋಷ ಪಡ್ತಾರ ಅಂತ ನಾನು ನೋಡೇನೆ. ನಮಗೆ ಮಕ್ಕಳಾಗಲ್ಲ ಅಂತ ಯಾರೇನು ಹೇಳಿಲ್ಲ. ಏನೋ ಮಕ್ಕಳಾಗ ಸ್ವಲ್ಪ ತಡ ಆಗಿರ್ಬೋದು ಅಷ್ಟೆ. ನಾವು ಸಾಯೋ ಕಾಲಕ್ಕೆ ಕೂಸು ಹೆತ್ತರೆ ಏನು ಸುಖ? ಅದನ್ನೆಲ್ಲ ದೇವ್ರು ನೋಡ್ಕೊಂತಾನೆ, ನೀನು ಚಿಂತೆ ಹಚ್ಕೊಂಬೇಡ. ನಿನಗೊಂದು ಕೂಸು ಕೊಟ್ಬಿಟ್ರೆ ಸಾಕು, ನಾನು ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತಿ. ನೀನು ಗಿಡಗಳನ್ನ, ಮರಗಳನ್ನ, ದನಕರುಗಳನ್ನ, ನಾಯಿಗಳನ್ನ ತಾಯಿ ಕರಳಂಗೆ ನೋಡೋದು ನೋಡಿ ನನ್ನ ಜೀವನೇ ಹೋದಂಗೆ ಆಕೈತಿ. ಎಷ್ಟು ಹಡಿದ್ರೂ ಕಮ್ಮಿ ಆಗ್ದಲೇ ಇರೋಷ್ಟು ತಾಯಿ ಕರುಣೆನ ತುಂಬಿಸಿ ಕಳ್ಸೋಣ ನಮ್ಮಪ್ಪ ಜಗಳೂರಪ್ಪ ನನ್ನ ಮೈಯಾಗ. ಅದಕ್ಕೆ ನಾ ಹಿಂಗೆ ಆಡೋದು. ಮಕ್ಕಳು ಬಂದರೂ ಗಿಡ ಮರಗಳ ಮೇಲಿನ ದ್ಯಾಸ ಮಾತ್ರ ಕಮ್ಮಿ ಆಗಂಗಿಲ್ಲ ನನಗೆ. ಅಲ್ಲ, ಹೆಂಗಸಾಗಿ ನಾನೇ ಸುಮ್ಮನಿದ್ದೀನಿ, ದೇವ್ರು ಕೊಟ್ಟಾಗ ಆಗಲಿ ಅಂತ. ನಿನಗೆ ಯಾಕೆ ಚಿಂತೆ ಬಿಡು. ಏನಾರ ಬೇಸರ ಆದರೆ ಬೈತಿರ್ತೀನಿ. ಅರಮನೆ, ಉಗುಳು ಬಟ್ಲು, ಬೈರ್ಮಾಂಬಿ ಅಂತೆಲ್ಲ ದೊಡ್ಡ ಮನ್ಸು ಮಾಡ್ಕೊಂಡು ಹೊಟ್ಟೆಗೆ ಹಾಕ. ನನಗಾರ ಯಾರದಾರೆ? ನನಗೆ ನೀನು, ನಿನಗೆ ನಾನು ಅಷ್ಟ ನೋಡು. ಮನ್ಸನ್ನ ನಿನ್ನಂಗೆ ಶುದ್ಧ ಇಟ್ಕೊಂಡ್ರೆ ಅದು ದೊಡ್ಡ ಕೆಲಸ ಅಲ್ಲೇ ಅಲ್ಲ. ನಿನ್ನಂಗಿರೋರು ಕಡಿಮೆ ಭೂಮಿ ಮ್ಯಾಗ. ನನ್ನ ಪುಣ್ಯ ನೀನು ಸಿಕ್ಕಿ. ನನ್ನ ಪುಣ್ಯ ನೀನು ಸಿಕ್ಕಿರೋದು. ಪುಣ್ಯ ಯಾರ್ದನ ಆಗಿರಲಿ. ನಡಿ, ಹೊತ್ತಾತು, ಮಕ್ಕಳು ಅಂತೆ. ಬೆಳಗ್ಗೆ ತಡ ಆದರೆ ಜೀವ ಹೋದಂಗೆ ಓಡ್ತೀಯ ಅರಮನೆಗೆ. ಗೊತ್ತೈತದು, ನೀನೇನು ಹೇಳಬೇಕಾಗಿಲ್ಲ. ನಿನ್ನ ಮುಖ ನೋಡಿದರೆ ಗೊತ್ತಾಗ್ತದೆ. ನಾಲ್ಕು ಮಂದಿ ಅಂದ್ರು ಆಡಿದ್ರು ಮಕ್ಕಳಿಲ್ಲ ಅನ್ನೋಕ್ವರೆಗೂ ಹೆಂಗೋ ನುಂಗ್ಕೊಂಡಿದ್ನೇವ. ಆದ್ರ ಈ ಅಸಹ್ಯ ಹೆಂಗ್ ತಡ್ಕೊಳ್ಳೋದ ಯವ್ವ? ನನಗಂತೂ ಬ್ಯಾಡ್ರವ, ನೀವೇ ನೋಡ್ಕೊಳ್ರಿ, ನೀವೇ ಇಟ್ಕೊಳ್ರಿ. ಯವ್ವ, ಇಲ್ಲಿ ತನಕ ಬಡಿತೈತ್ ನೋಡು ಆ ವಾಸನೆ. ಒಂದು ತುತ್ತು ಬಾಯಾಗಿಡಕ್ಕಾಗೋದು ಅದನ್ನ ನೋಡಿದ್ಮೇಲಿಂದ. ಯಾನಿಗೆ ಬಂದೆ ಇಟ್ಕ ಹೇಳಕ್ಕೆ ಏನು ದಾಡಿ ಅಂತೀನಿ ತೂ. ಕಾಲು ಎತ್ತೆತ್ತಿ ಹಾಕ್ತಿದ್ದಲ್ಲ, ಏನಾನ ಇರ್ವಿ ಕಡ್ದು ಒದ್ದಾಡಕತ್ತಾನಂತ ಮಾಡಿದ್ನಿ. ಅಲ್ಲಕ್ಕ, ಇರುವಿ ಅಲ್ಲಿಗೆ ಯಾಕೆ ಕಡಿತಾವ? ಈತ ಏನೆಲ್ಲ ಬಿಟ್ಕೊಂಡು ತಿರ್ಗಾಡ್ಸಿದ್ನೇನು? ಕೂಸಲ್ಲ ಏನಲ್ಲ, ಮೈ ಚೆನ್ನಾಗಿ ಇಟ್ಕೊಂಡ್ರೆ ಸಾಕಾಗಲ್ಲೇನೋ. ಮಾತಿಗೂ ಮೂಲಂಗಿ ಸಾರು ಮಾಡು, ಮೂಲಂಗಿ ಪಲ್ಯ ಮಾಡು ಅಂತಿದ್ದ. ಇದಕ್ಕ ಏನೋ ನನಗೀಗ ತಿಳಿತೈತ್ ನೋಡ. ಚೊಂಬು ಮಜ್ಜಿಗೆ ಕುಡ್ದು ಗಳಿಗೂ ಕೆಟ್ಟ ಊಸ್ ಬಿಡ್ತಾ ಇರ್ತೇನವ. ನೀನೇನಕ್ಕ ಏನು ಅನ್ವಲ್ಲೆ? ಹೆಂಗಂತಾಳ ಮೊದಲನೇ ಹೆಂಡತಿ, ಕರುಣಿ ಹೆಚ್ಚಿಗೆ. ತಿರ್ಕೊಟ್ಟಿಯೋ ಶಿವದೇ. ಆಗೋಲ್ದು. ಹೆಂಗಸ್ರ ಬರ್ರಲ್ಲ. ನಿಂಗೆ ಕರ್ಣಿ ಕಕುಲತಿ ಅನ್ನೋದಕ್ಕ ಆತ ಹಾಗ ಹಾರಾಡ್ಯೋದು. ನಾವು ಬಿಗಿ ಮಾಡ್ದಂಗ ನೀನು ಬಿಗಿ ಮಾಡು, ಆಗ ಸರಿದಾರಿಗೆ ಬರ್ತಾನತ್ತ. ಏನು ಮಾಡಲಿ ಚಲ್ವಿ, ಕರಳು ಚುರುಕ್ಕಂತತೆ. ಆದರೂ ಮೊದಲೇ ಒಂದು ಮಾತು ಹೇಳಿದ್ರೆ ನಾರಿಂದೋ ಬೇರಿಂದೋ ಅಡುಗೆ ಮಾಡಿ ಹಾಕಿ ಬರಲಾರ್ದಂಗೆ ತಡಿಬೋದಿತ್ತು. ಹೊರಗಡೆ ತಿರುಗಾಡ್ಕೆ ಅಂತ ಏನೇನು ತಿಂದು ಈ ಮುಳ್ಳನ್ನ ಮೂಲ ಮಾಡ್ಕೊಂಡತ್ತೋ. ನೋಡ್ಕ, ನೀನು ಆತನ ಹತ್ರ ಹೋದ್ರ ನಾವೆಲ್ಲ ನಿನ್ನಿಂದ ದೂರ ಹೋಗ್ತೀವಿ. ನನಗೂ ಆತನ ಹತ್ರ ಹೋಗೋಕೆ ಪೂರ್ಣ ಮನಸ್ಸಿಲ್ಲ. ಆದರೆ ಕರಳು ಚುರುಕ್ಕಂತತಿ. ಮೊದಲ ವಾಸನೆಗಿಂತ ದೂರ ಇದ್ದು ಜೀವ ಉಳಿಸ್ಗೆ, ಆಮೇಲೆ ಕಳ್ಳಿನ ಚಿಂತೆ ಮಾಡುವಂತೆ. ತಡಿ, ಕಿಟಕಿನಾರ ತೆಗೆದು ಬರ್ತೀನಿ.
ನಾ ತೆಗೆದು ಬಂದೀನಿ ಬಿಡಕ್ಕ. ನಾ ಸಂದ ಆಗಿದ್ದಾಗ ಎಲ್ರು ಓಡಾಡ್ಕೊಂಡು ಬರ್ತಿದ್ರು. ಈಗ ನಾ ಹಾಸಿಗೆ ಇರ್ತೀನಿ, ಒಬ್ರು ಬರವಲ್ರಿ. ಜನ್ಮಕ್ಕ ಹಂಗಿದ್ದೋನ್ನ ದೊರೆ ನನ್ನಂತವನು ಅರಿಸ್ತ ಕಿತ್ಕೊಂಡು ಕಾಳಿಂಗ್ ಸರ್ಪಂತರ ಇದ್ದೋನ್ನ ಹಲ್ಕಿ ಪುಟಿಯಾಗಿ ಇಟ್ಕೊಂಡು ಆಟ ಆಡ್ಸಕತ್ತಿಯಲ್ಲ ಥಾಮಸ್ ಮನ್ರೋ, ನಿನ್ ಹುಳ ಬೀಳ. ಈ ಸಣ್ಣ ಸಾಯವಲ್ಲಲ್ಲಿ, ಈ ಸಣ್ಣ ಸಾವಲ್ಲ. ಬಡವ್ರಿಗೆ ದಿಕ್ಕಿಲ್ದವ್ರಿಗೆ ದೇವ್ರು ಅಂತಾರೆ ಮನ್ರಪ್ಪನ. ನಾವು ಮನುಷ್ಯರೇ ಅಲ್ಲೇನು? ಆಸ್ತಿ ಅಂತಸ್ತಿ ಇದ್ರೆ ನಮಗೆ ಕಷ್ಟ ಸುಖ ಇರಂಗಿಲ್ಲೇನು? ದೇವ್ರಾದಾತ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡ್ತಾನೇನು? ಮಂದಿಗೇನಕ್ಕ ಹೆಂಗನ ಆಗ್ಲಿ ಸಾವ್ಕಾರ ಮನ್ಯಾಗ ಜೀತಕ್ಕಿರ್ಬಾರ್ದಷ್ಟ. ಅವರು ಎಷ್ಟು ದಿನ ಅಂತ ಚಾಕ್ರಿ ಮಾಡ್ತಾ ಇದ್ ಬಿಡ್ಕ. 4 ಸೇರ್ ಜ್ವಾಳಕ್ಕ 4 ವರ್ಷ ದುಡಿಸ್ಕೊಂಡ್ರ ಯಾರು ಸುಮ್ಮನಿರ್ತಾರ ಹೇಳು? ಅದು ಕರೆವು. ತಮ್ಮನ್ನವರು ರಾಜರು ಅನ್ಕೊಂಡು ಅಮಾತ್ರನು ಸೇನಾಧಿಪತಿಗಳನ್ನು ಗುಡ್ಡೆ ಹಾಕ್ಕೊಂಡು ತಿರುಗಾಡ್ಕೊಂತ ಅವ್ರು ಮಾಡಿದ ದಾಳಿ ದಬ್ಬಳಿಕೆ ನೀವೇ ನೋಡಿರಲ್ಲ. ಇವರಿಂದ ಕಣ್ಣೀರ ಕೈ ತೊಳ್ಕೊಂಡವ್ರೆ ಅಂತ ತುಸ ಮಂದಿ ಇದ್ದಾರ. ಅವ್ರದೇ ಶಾಪ ತಟ್ಟಿರೋದಿತ್ತಗ. ಬಡವರು ಕೋಪ ನಮ್ಮನ್ನೇನು ಮಾಡಂಗಿಲ್ಲ, ಆದ್ರೆ ಅವ್ರ ಶಾಪ ನಮ್ಮನ್ನ ಸುಮ್ಮನೆ ಬಿಡಂಗಿಲ್ಲವೋ. ತಿರುಗಿ ಅರಸತ್ಗೆ ಬರ್ಬೋದು ಅಂತಾರ. ಆಗೀತ ತಣ್ಣಗಿದ್ರೆ ಸಾಕು, ಅರಮನೆ ಒಳಗ ಮತ್ತೆ ಬೆಳಕು ಚೆಲ್ತತಿ. ನಮ್ಮ ಹೊಟ್ಟಿಗೊಳಗೂ ಮರಿಗಳು ಚಿಗ್ರಂಗ ಆಗ್ಬೋದು. ಅಲ್ಲಿ ಮಠ ಪಿಂಚಣಿಗೆ ಒಪ್ಕೊಂಡ್ರಾತ್ ಬಿಡ್ವಾ. ಹೊಟ್ಟಿ ಬಟ್ಟಿಗೆ ನೆಟ್ಟಿಗಿದ್ರ ಒಂದಷ್ಟು ದಿವಸ ಬಾಳ್ವಿ ಮಾಡ್ಬೋದು. ಮಾತ್ಗೂ ತವ್ರ ಮನೆಯಿಂದ ತರ್ಸ್ಕೊಂಡು ಬಾಳ್ವಿಗಿದ್ ಮರ್ಯಾದಿನೇ ಕಳಿತೈತಿ. ರಾಜ್ಯ ತಲಿಯ ಎತ್ಯದ ಹಾಲ ನೀಡುವ ಮಲಿಯು ಬದ್ಯದ ಒಳಿತು ಕೆಡುಕಿನ ನಿತ್ಯ ಕದನದಿ ತಲಿಗೆ ಬುಡವೇನೆ ತಿರುಗಿ ಬಿದ್ದದ. ಸಾವಿಲ್ಲಿ ತೂಗಿಬುದು ಬದುಕಿನ ತೊಟ್ಟಿಲ, ಕಲಿಸವರಿ ತುಟಿಗಿಟ್ಟು ನಂಜಿನ ಪಟ್ಟಲ. ಬಿಗುಮಾನ ಬಡಿವಾರ ಬರಿಸಕ್ಕೆ ಮಿಕ್ಕಿದಾಗ ಕಥಿಸುತ್ತ ಗತಕಾಲ ಕಥೆಯ